ನಮಸ್ಕಾರ. ನಾನು ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರವೀಣ್ ನೆಟ್ಟಾರ್ ಇವರ ಕೊಲೆ ನಂತರದ ಭೇಟಿಯ ಸಮಯದಲ್ಲಿ ನನಗೆ ಸರ್ಕಾರ ಬ್ಯಾನ್ ಮಾಡಿ ನಿರ್ಬಂಧನೆ ಮಾಡಿ, ಸೊ ಆ ಹಿನ್ನೆಲೆಯಲ್ಲಿ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಮೂಲಕ ಅದನ್ನು ಸ್ಟೇ ತಂದು ಇವತ್ತು ನಾನು ಅವರ ಮನೆಗೆ ಸಾಂತ್ವನ ಹೇಳೋಗೋಸ್ಕರ ನಾನು ಹೋಗಿದ್ದೆ. ಇವತ್ತು ಅವರ ಮನೆ ಭೇಟಿ ಒಂದು ಬಹಳ ನೋವಿನಿಂದ ದುಃಖದಿಂದ ಇವತ್ತು ಭೇಟಿ ಆಯಿತು. ಇವತ್ತಿಗೂ ಕೂಡ ಅವರ ತಂದೆ ತಾಯಿ ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಜೊತೆಗೆ ಸಿಟ್ಟಿನಲ್ಲೂ ಇದ್ದಾರೆ. ಆ ಕೊಲೆಗಡಕರನ್ನು ಬಿಡಬೇಡಿ, ಅವರನ್ನು ಗಲ್ಲು ಶಿಕ್ಷೆ ಆಗುವವರೆಗೆ ನಮಗೆ ಈ ದುಃಖ ಆರೋದಿಲ್ಲ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದರು. ಸೊ ನಾವು ಅವರಿಗೆ ಹೇಳಿದ್ವಿ, ಈ ನಿಮ್ಮ ನೋವು ನಮ್ಮ ನೋವಿದೆ. ಪ್ರವೀಣ್ ನೆಟ್ಟಾರ್ ಅನ್ನುವಂಥ ನಿಮ್ಮ ಮಗ ಆಗಿದ್ದರೂ ಕೂಡ ಸಮಾಜದ ಶಕ್ತಿಯಾಗಿದ್ದ, ಹಿಂದುತ್ವದ ವ್ಯಕ್ತಿಯಾಗಿದ್ದರಿಂದ ಸೊ ನಮಗೂ ನೋವಿದೆ, ಸಿಟ್ಟಿದೆ. ಹೀಗಾಗಿ ನಾವು ಕೂಡ ಅವರನ್ನು ಗಲ್ಲು ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ನಾವು ಅದರ ಸಿದ್ಧತೆಯನ್ನು ಮಾಡ್ತೀವಿ ಅಂತನ್ನುವಂಥದ್ದನ್ನು ಅವರಿಗೆ ಹೇಳಿದ್ದೀನಿ. ಇದರ ಜೊತೆಗೆ ಒಂದು ಅವರ ಧರ್ಮಪತ್ನಿಗೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸಭೆಯಲ್ಲಿ ಹೇಳಿದರು, ನಮ್ಮ ಮುಖ್ಯಮಂತ್ರಿಯ ಕಚೇರಿಯಲ್ಲೇ ಅವರಿಗೆ ಒಂದು ನೌಕರಿಯನ್ನು ಕೊಡ್ತೀವಿ ಅಂತನ್ನುವಂಥದ್ದನ್ನು. ಸೊ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಜಾರಿಗೆ ತೊಗೊಂಬಂದು ಕೂಡಲೇ ಅಪಾಯಿಂಟ್ಮೆಂಟ್ ಕೊಡಿ. ಕಾರಣ ಇಷ್ಟೇ, ಇದೇ ರೀತಿಯ ಹೇಳಿಕೆ ಹಿಂದೆನೂ ಕೊಟ್ಟಿದ್ದೀನಿ. ಪರೇಶ ಮೆಸ್ತಾ ಇರ್ಬೋದು, ಅಥವಾ ಮಡಿವಾಳ ಇರ್ಬೋದು, ಶರತ್ ಮಡಿವಾಳ ಇರ್ಬೋದು, ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಮಯದಲ್ಲಿ ನಿಮ್ಮ ಘೋಷಣೆಗಳಾಗಿದ್ರೂ ಕೂಡ ಇನ್ನೂವರೆಗೆ ಪೂರೈಸಿಲ್ಲ, ಹಾಗೇ ಉಳಿದಿದೆ. ಇದು ಹಾಗೆ ಆಗಬಾರ್ದು. ಸೊ ಪ್ರವೀಣ್ ನೆಟ್ಟಾರ್ ಅವರ ಧರ್ಮ ಪತ್ನಿಗೆ ಕೂಡಲೇ ಇಮಿಡಿಯೇಟ್ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕು, ತಗೊಳ್ಬೇಕು, ಅವರ ಕುಟುಂಬಕ್ಕೆ ಆಧಾರವಾದಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲಾದರೆ ಮುಖ್ಯಮಂತ್ರಿಯ ಮನೆ ಎದುರುಗಡೆ, ಕಚೇರಿ ಎದುರುಗಡೆ ಧರಣಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಹೇಳಿಕೆಯ ಬೊಗಳೆ ಹೇಳಿಕೆ ಅಂತನ್ನುವಂಥದ್ದನ್ನು ರಾಜ್ಯಕ್ಕೆ ತಿಳಿಸಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇನ್ನು ಪ್ರವೀಣ್ ಹತ್ಯೆ ಇದು ಯಾವುದೋ ಹುಡುಗಿಯ ಆಸ್ತಿ ಹಿನ್ನೆಲೆಯಲ್ಲಿ ನಡೆದಂಥದ್ದಲ್ಲ. ಶುದ್ಧವಾಗಿ ಹಿಂದುತ್ವದ, ಹಿಂದೂ ಧರ್ಮದ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಯ ಕೊಲೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇದೆ. ನಾನು ಹೇಳೋದು, ಈ ರೀತಿಯ ಮಾನಸಿಕತೆ ಏನಿದೆ, ಕೊಲೆಯ ಮಾನಸಿಕತೆ, ಹಿಂಸೆಯ ಮಾನಸಿಕತೆ, ಕ್ರೌರ್ಯದ ಮಾನಸಿಕತೆ, ಇದು ಈಗಿಂದಲ್ಲ, ಇಸ್ಲಾಂ ಹುಟ್ಟಿದಾಗಿಂದ ಇದೆ. ಸೊ ನಾನು ಹೇಳ್ತೀನಿ, ನಾವು ನೀವು ಈ ದೇಶದಲ್ಲಿ ಸೌಹಾರ್ದತೆಯಿಂದ ಇರುವಂಥ ಕಾಲ ಮುಗಿದಿದೆ. ನಿಮ್ಮ ವರ್ತನೆ, ದುರ್ವರ್ತನೆ, ಅತಿಯಾದಂತಹ ದುರ್ವರ್ತನೆಯ ಪರಿಣಾಮದಿಂದ ಇನ್ನು ಸೌಹಾರ್ದ ಇಲ್ಲ. ಇನ್ನೇನಿದ್ರು ಸಂಘರ್ಷಣೆ. ಅತ್ಯಂತ ಶಾಂತವಾದಂತಹ ಹಿಂದೂ ಸಮಾಜವನ್ನ ಕೆರಳಿಸ್ತಾ ಇದ್ದೀರಿ.
ನಿಮಗೆ ಯಾವುದೇ ರೀತಿಯ ಹಿಂದೂ ಸಮಾಜ ಹಿಂದೂ ಸಂಘಟನೆಗಳ ತೊಂದರೆ ಕೊಟ್ಟಿಲ್ಲ. ಆದರೂ ಮೇಲಿಂದ ಮೇಲೆ ಗಲಾಟೆ ಗಲಭೆ ಕೊಲೆ ಈ ರೀತಿಯ ನಿಮ್ಮ ಮೂಲ ಮಾನಸಿಕತೆಯನ್ನು ಇವತ್ತು ನೀವೇನು ತೋರಿಸ್ತಾ ಇದ್ದಾರಲ್ಲ ಅದನ್ನು ನಾವು ಇನ್ನು ಮೇಲೆ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಬಹಳ ಗಂಭೀರವಾದಂಥ ಎಚ್ಚರಿಕೆಯನ್ನು ನಮ್ಮ ಹಿಂದೂ ಸಮಾಜ ಇವತ್ತು ಜಾಗೃತಿಯಾಗಿದೆ. ಅದಕ್ಕೆ ಉತ್ತರ ಕೊಡುವಂಥದ್ದನ್ನು ನಾವು ಇನ್ನು ಮರೆಯೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಪ್ರವೀಣ್ ನೆಟ್ಟಾರ್ನ NIA ಅಂತನ್ನುವಂಥ ತನಿಖೆ ಆಗಿದೆ. ನಾನು NIAನ ಒಪ್ಪೋದಿಲ್ಲ. ನಾನು ಹೇಳೋದು NIAನ ಪರೇಶ್ ಮಿಶ್ರಾ NIA ಕೊಟ್ಟಿದ್ದೀರಿ ನೀವು. ಏನಾಗಿದೆ? ಏನೂ ಆಗಿಲ್ಲ. ಆ NIA ಡಿಪಾರ್ಟ್ಮೆಂಟ್ ಅವ್ರ ನಿರ್ಲಜ್ಜ ನೀಚರು ಅವ್ರ ಮನೆಗೆ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಪರೇಶ್ ಮಿಶ್ರಾ ಅವ್ರಿಗೆ ಏನಾಗಿದೆ ಏನಿತ್ತು ಏನು ಅಂಥ ಇದು NIA ಇದು. ಸೊ ನಮಗೆ ಹೇಳ್ತೀನಿ, ನಾನು NIAದಲ್ಲಿ ವಿಶ್ವಾಸ ಇಲ್ಲ. ನೀವು ಕೋಕಾ ಹಾಕಬೇಕು. ಸೊ ಕೋಕಾ ಹಾಕಿ ಅದರಲ್ಲಿ ಅವರಿಗೆ ಕಾಯ್ದೆಯನ್ನು ಇದು ಮಾಡಿ ಅದಕ್ಕೆ ಜಾಮೀನಿಲ್ಲ, ಅದಕ್ಕೆ ಯಾವುದೇ ರೀತಿ. ಯಾಕಂದರೆ ಇದು ಸಾಮೂಹಿಕ ಕೃತ್ಯನೇ ಇದೆ. ಇದರಲ್ಲಿ PFI SDPI ಅಂತ ದೇಶದ್ರೋಹಿ ಸಂಘಟನೆಗಳ ಶಾಮೀಲಾಗಿದ್ದರಿಂದ ಕೋಕಾ ಲಾಗು ಆಗತ್ತೆ. ಸೊ ಕೋಕಾ ಹಾಕಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇದು ಒಂದು ವಿಷಯ. ಇನ್ನೊಂದು, ಇತ್ತೀಚೆಗೆ ವಕ್ಫ್ ಬೋರ್ಡ್ ಇದು ನಮ್ಮ ದೇಶಕ್ಕೆ ಅಪಾಯದಂಥ ಒಂದು ಭಾಳ ಡೇಂಜರಸ್ ಬೋರ್ಡ್ ಇದೆ. ಇತ್ತೀಚೆಗೆ ನಾವು ತಮಿಳುನಾಡಿನಲ್ಲಿ ಒಂದು ಗ್ರಾಮನೇ ವಕ್ಫ್ ಬೋರ್ಡಿನ ಆಸ್ತಿ ಅಂತನ್ನುವಂಥ ಅವರು ಡಿಕ್ಲೇರ್ ಮಾಡಿಕೊಂಡು ಅಲ್ಲಿಯ ದೇವಸ್ಥಾನ 400 ವರ್ಷದ ಹಿಂದಿನ ದೇವಸ್ಥಾನದ ಆವರಣ ದೇವಸ್ಥಾನ ಇದೆಲ್ಲವೂ ಕೂಡ ವಕ್ಫ್ ಬೋರ್ಡ್ದೇ ಅಂತನ್ನುವಂಥ ಡಿಕ್ಲೇರ್ ಮಾಡ್ಕೊಂಡು ಇವತ್ತು ಅವರು ಬಹಳ ಅಪಾಯಕಾರಿ ಹೇಳಿಕೆಯನ್ನು ಕೊಟ್ಟದ್ದು, ದಾಖಲೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು. ಇದು ಬರೇ ತಮಿಳುನಾಡಿನ ಒಂದು ಗ್ರಾಮ ಅಲ್ಲ, ಇದು ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಬಳಿಸುವಂಥ ಲ್ಯಾಂಡ್ ಜಿಹಾದ್ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು. ಸೊ ವಕ್ಫ್ ಬೋರ್ಡ್ ಇದು ಬಹಳ ಡೇಂಜರಸ್ ಬೋರ್ಡ್, ಇದು ಅಪಾಯಕಾರಿ ಇದು. ಸೊ ಇದನ್ನು ಕೇಂದ್ರ ಸರ್ಕಾರದವರು ಕೂಡಲೇ ರದ್ದು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬ್ಯಾನ್ ವಕ್ಫ್ ಬೋರ್ಡ್ ಅಂತನ್ನುವಂಥದ್ದು ನಾವು ದೊಡ್ಡ ಆಂದೋಲನವನ್ನು ಮಾಡುವಂಥ ನಿರ್ಧಾರವನ್ನು ಯೋಚನೆಯನ್ನು ಮಾಡಿದ್ದೀವಿ. ಸೊ ಆ ದೃಷ್ಟಿಯಿಂದ ಎಲ್ಲಿವರೆಗೆ ಇವರು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದರೆ, ಬೆಳಗಾವಿಯ SP ಆಫೀಸ್ ಆ್ಯಂಡ್ ಕ್ವಾರ್ಟರ್ಸ್ ಅಲ್ಲೊಂದು ಮಸೀದಿ ಇದೆ, ಇದು ವಕ್ಫ್ ಬೋರ್ಡಿನ ಆಸ್ತಿ. ವಿಜಯಪುರದ DC ಆಫೀಸ್ ಇದು ವಕ್ಫ್ ಬೋರ್ಡಿನ ಆಸ್ತಿ ಅಂತ ಹೇಳಿ ಇವತ್ತು ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗೆ ನಾನಾ ಕಡೆಗೆ ವಕ್ಫ್ ಬೋರ್ಡಿನ ಕರ್ನಾಟಕದಲ್ಲಿ ಆಸ್ತಿ ನಂಬರ್ 1 ಆಸ್ತಿ ಇದೆ. ರೈಲ್ವೆ ಮಿಲಿಟರಿಯ ನಂತರದ ಆಸ್ತಿ ವಕ್ಫ್ ಬೋರ್ಡ್ ಇಡೀ ದೇಶದಲ್ಲಾದರೆ ಕರ್ನಾಟಕದಲ್ಲಿ ನಂಬರ್ 1 ಆಸ್ತಿ ಇರೋದೇ ವಕ್ಫ್ ಬೋರ್ಡಿಗೆ. ಇದೇ ರೀತಿ ಕಬಳಿಸಿದ್ದಾರೆ, ಇದೇ ರೀತಿ ಆಕ್ರಮಣ ಮಾಡಿಕೊಂಡಿದ್ದಾರೆ, ಇದೇ ರೀತಿಯ ಮೋಸದಿಂದ ತಗೊಂಡಂಥ ಜಾಗಗಳನ್ನು ಹಿಂದೂಗಳದ್ದು, ರೈತರದ್ದು, ಕಾರ್ಮಿಕರದ್ದು, ದೇವಸ್ಥಾನಗಳದ್ದು ಕಬಳಿಸಿದ್ದಾರೆ. ಸೊ ಇದನ್ನು ನಾನು ಹೇಳೋದು, ಇನ್ನು ಮುಂದಿನ ದಿನಗಳಲ್ಲಿ ಇದು ಬಹಳ ಅಪಾಯ, ದೇಶಕ್ಕೇ ಅಪಾಯ ಒಡ್ಡುವಂಥದ್ದು. ಇನ್ನು ಇತ್ತೀಚೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ಮೈದಾನದಲ್ಲಿ ನಮ್ಮ ಗಣೇಶೋತ್ಸವ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಕೂಡಿಸ್ಬಾರ್ದು ಅಂತೇಳಿ ಅವರು ಯಥಾಸ್ಥಿತಿ ಕಾಪಾಡ್ಕೊಂಡು ಕೋರ್ಟ್ನಿಂದ ಆರ್ಡರ್ ತರ್ತಾರಂದರೆ ಎಷ್ಟು ಸೊಕ್ಕಿಗೆ ಬಂದಿರ್ಬೋದು. 100 ಕೋಟಿ ಹಿಂದೂಗಳ ಭಾವನೆಗೆ, ಹಿಂದೂಗಳ ಧಾರ್ಮಿಕತೆಗೆ, ಹಿಂದೂಗಳ ಪೂಜೆಯ ಪದ್ಧತಿಗಳಿಗೆ ಇವತ್ತು ಅಡ್ಡಿ ತರ್ತಾ ಇರುವಂತಹ ನೀಚ ನಿರ್ಲಜ್ಜ ವಕ್ಫ್ ಬೋರ್ಡ್ ಇವತ್ತು ಇಸ್ಲಾಮಿಕ ಮಾನಸಿಕತೆಯನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಆಂದೋಲನ ಮಾಡಿ ವಕ್ಫ್ ಬೋರ್ಡ್ ರದ್ದು ಮಾಡಿ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿದ್ದೀವಿ. ಸೊ 2 ವಿಷಯ ನಮ್ಮ ಗಮನಕ್ಕೆ ತಂದಿದ್ದೀವಿ. ಇವತ್ತಿನ ದಿನದಲ್ಲಿ ಗೊತ್ತಾಗುತ್ತೆ, ಹಿಂದೂ ಸಮಾಜನೇ ಅದಕ್ಕೆ ಉತ್ತರ ಕೊಡುತ್ತೆ. ಹಿಂದೂ ಸಮಾಜನೇ ಉತ್ತರ ಕೊಡುತ್ತೆ. ಇನ್ನೊಂದು ವಿಚಾರ, ತಾವು ಹಿಜಾಬ್ ವಿಷಯ ನೋಡಿ, ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, ಪ್ರಮೋದ್ ಮುತಾಲಿಕಿನ ಆರ್ಡರ್ ಅಲ್ಲ. ಸೊ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕು ಈ ಸಮಾಜದ ನಾಗರಿಕರ ನೆಮ್ಮದಿ, ಆರೋಗ್ಯ, ಶಿಕ್ಷಣ, ವ್ಯವಹಾರ
ಇದಕ್ಕೆ ಧಕ್ಕೆ ಆಗ್ತಾ ಇರುವಂತಹ ಪ್ರತಿನಿತ್ಯ 5 ಬಾರಿ ನಮಾಜ್ ಮಾಡಿ ಕಿರಿಕಿರಿ ಕೊಡ್ತಾ ಇರುವಂಥ ಮೈಕನ್ನು ಶಬ್ದವನ್ನು ನಿಲ್ಲಿಸಬೇಕು. ಇನ್ನು ಅದು ಮಂದಿರದಿರ್ಬೋದು, ಚರ್ಚ್ ಇರ್ಬೋದು, ಪಬ್ ಇರ್ಬೋದು, ಕ್ಲಬ್ ಇರ್ಬೋದು, ಇನ್ಯಾವುದೇ ಇರ್ಬೋದು, ಎಲ್ಲವನ್ನೂ ತಡಿಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾದಂಥ ನಿರ್ದೇಶನ ಸುಪ್ರೀಂ ಕೋರ್ಟಿನ 15 ವರ್ಷದ ಹಿಂದೆ ಕೊಟ್ಟಿದ್ದು ಇವತ್ತಿನ ತನಕ ಪಾಲನೆ ಆಗ್ತಾ ಇಲ್ಲ. ಸೊ ಇದರಿಂದ ನೀವು ಹೇಳೋದು ನಾನು ಅದನ್ನು ಒಪ್ಕೊಳ್ತೇನೆ, ಆದರೆ ಪ್ರತಿನಿತ್ಯದ ಅಭ್ಯಾಸ ಏನಲ್ಲ, ಆ ಸಾಂದರ್ಭಿಕವಾಗಿ ಅಭ್ಯಾಸವನ್ನು ಮಾಡ್ತಾರೆ. ಅದರಿಂದನೂ ತೊಂದರೆ ಆಗ್ತಾ ಇದ್ರೆ ಅದನ್ನು ತೊಂದರೆ ಆಗದೇ ಇರುವಾಗ ಹೇಗೆ ಎನ್ನುವಂಥದ್ದು ಯೋಚನೆ ಮಾಡಬೇಕು. ಅದರ ಒಂದರ ಸಲುವಾಗಿ ಇಡೀ ದೇಶದಲ್ಲಿ ಇವತ್ತು ಮುಸ್ಲಿಮರು ಕಿರಿಕಿರಿ ಆಗ್ತಾ ಇರುವಂಥದ್ದನ್ನು, ಮುಸ್ಲಿಮರ ಮಾನಸಿಕತೆ ಹೇಗಿದೆ ಅಂದರೆ ಅಬೌಟ್ ದಿ ಸುಪ್ರೀಂ ಕೋರ್ಟ್, ನಮಗೆ ಸುಪ್ರೀಂ ಕೋರ್ಟ್ ಸಂಬಂಧ ಇಲ್ಲ ಅಂತನ್ನುವಂಥ ನೀಚ ನಿರ್ಲಜ್ಜ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧ ಹೋರಾಟ ಇದೆ. ಆ ಮಾನಸಿಕತೆ ವಿರುದ್ಧ ಹೋರಾಟ ಇದೆ ನಮ್ಮದು. ಸುಪ್ರೀಂ ಕೋರ್ಟ್ ಸಂವಿಧಾನ ಬದ್ಧವಾದಂಥ ಈ ದೇಶದ ಸುಪ್ರೀಂ ಕೋರ್ಟಿನ ಮಾತು ಕೇಳುವುದಿಲ್ಲ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ನಮಾಜಿಗೆ ನಾವು ವಿರೋಧ ಇಲ್ಲ, ನಿಮ್ಮ ಶಬ್ದಕ್ಕೆ ವಿರೋಧ ಇದೆ. 5 ದಿನ 5 ಹೊತ್ತು ನಾವು ಕಿವಿ ಕೇಳಬೇಕಲ್ಲ, ಎಷ್ಟು ಸಹನಾತೀತವಾದಂಥದ್ದು. ಶಿಕ್ಷಣ, ಆಸ್ಪತ್ರೆ, ಸರ್ಕಾರಿ ಕಚೇರಿ, ಪೊಲೀಸ್ ಸ್ಟೇಷನ್, ಕೋರ್ಟು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಇವತ್ತು. ಈ ನಿರ್ಲಜ್ಜ ಸರ್ಕಾರವೂ ಕೂಡ ನಾನು ಹೇಳ್ತಾ ಇದ್ದೇನೆ, ಅದನ್ನು ಜಾರಿಗೆ ತರಬೇಕು ಅಂತನ್ನುವಂಥದ್ದು ಒಂದು 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 ಕಲ್ಪನೆ ಇಲ್ವಾ? ಯಾರನ್ನ ಎತ್ತು ಕಟ್ತಾ ಇದ್ದಾರೆ ನೀವು? ಅಬೌಟ್ ದಿ ಸುಪ್ರೀಂ ಕೋರ್ಟ್, ಶರಿಯಾನೇ ಕಾನೂನು ನಮ್ದು ಕುರಾನೇ ನಮ್ದು ಕಾನೂನು ಅಂತ ಹೇಳುವಂಥ ಈ ಸೊಕ್ಕಿನ ವಾತಾವರಣ ಇದೆಯಲ್ಲ, ಇದನ್ನು ನಾವು ಸಹನೆ ಮಾಡೋದು. ಇದಕ್ಕಾಗಿ ಇನ್ಯಾರಿಗೋ ತೊಂದರೆ ಆಗತ್ತೆ, ಅದನ್ನು ಅವರು ಯೋಚನೆ ಮಾಡ್ತಾರೆ. ನಾನು ಹೇಳೋದು ಇದು ಎಲ್ಲರಿಗೂ ಲಾಭ ಆಗುತ್ತೆ. ಆದರೆ ಈ ಮಾನಸಿಕತೆ ಇದೆಯಲ್ಲ, ಶರಿಯಾ ಕಾನೂನು ನಮ್ದು ಅಂತನ್ನುವಂಥದ್ದು ಇದೆಯಲ್ಲ, ನಾವು ಇದನ್ನು ಸಹನೆ ಮಾಡಲ್ಲ. ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ 25% ಬೆಳಗಿನ ಜಾವ 5 ಗಂಟೆ ಶಬ್ದ ನಿಲ್ಲಿಸಿದೆವು ನಾವು. ಇಡೀ ದೇಶದಲ್ಲಿ ಯಾರೂ ನಿಲ್ಲಿಸಿಲ್ಲ. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸುವವರೆಗೆ ಹೋರಾಟ ನಮ್ಮದು ಮುಂದುವರಿಯುತ್ತೆ. ವಿಶೇಷವಾಗಿ ನಾನು ಹೇಳೋದು, ಸುಪ್ರೀಂ ಕೋರ್ಟಿನ ಆರ್ಡರ್ನ ಉಲ್ಲಂಘನೆ ಮಾಡ್ತಾ ಇರುವಂಥ ಮಾನಸಿಕತೆ ಸರ್ಕಾರದ ವಿರುದ್ಧ ಮತ್ತು ಮುಸ್ಲಿಮರ ವಿರುದ್ಧ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಅಲ್ಲ, ಅವ್ರು ಹೇಳಿದ್ದು ನಮ್ಮ ಕಚೇರಿಯಲ್ಲೇ ಕೊಡ್ತೀವಿ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಸರ್ಕಾರಿ ಕೆಲಸ ಇಲ್ಲ, ಸರ್ಕಾರಿ ಕೆಲಸ ಅಂತಾನೆ ಹೇಳಿದ್ದಾರೆ. ಈಗ ಅವರೇನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಕೆಲಸ ಕೊಡುವಂಥದ್ದು ಸರ್ಕಾರಿ, ಅವ್ರು ಹೇಳಿದ್ಮೇಲೆ ಸರ್ಕಾರದ್ದೇ, ಮುಖ್ಯಮಂತ್ರಿ ಹೇಳಿದ್ದಾರೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ಕಾರದ ಕೆಲಸ ಅದು ಅಲ್ಲ. ಊರಲ್ಲಿ ಇಲ್ಲಿ ಈ ಜಿಲ್ಲೆಯಲ್ಲಿ ಕೊಡ್ಬೋದಿತ್ತು ಅಂತ ಯಾಕೆ ಕೊಡ್ಲಿಕ್ಕೆ ಆಗಲ್ಲ? ಇಲ್ಲ, ಅದು ನೀವು ಹೇಳೋದು ಸರಿ ಇದೆ. ನಾವು ಅದನ್ನು ಬೇಕಾದ್ರೆ ಡಿಮಾಂಡ್ ಇಡೋಣ. ನಾವು ಸ್ಥಳೀಯರು ಡಿಮ್ಯಾಂಡ್ ಇಟ್ಟಿದ್ದು ಕೊಡಬೇಕು ಅನ್ನೋದು. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕೊಡಬೇಕಾಗಿ ಸರ್ಕಾರದ ವಿಪರ್ಯ ಇಲ್ಲ. ಅದನ್ನು ನೀವು ಹೇಳಿದ್ದ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡಿ ಅವರ ಅದೇ ಜಿಲ್ಲೆಯಲ್ಲಿ ಅಲ್ಲೇ ಹತ್ತಿರ ಯಾವುದಾದ್ರೂ ಸರ್ಕಾರಿ ನೌಕರಿಯನ್ನು ಕೊಡಬಹುದು. ನೀವು ಹೇಳಿದ ಯೋಗ್ಯವಾದಂಥ ಸಲಹೆ ಇದೆ. ನಾನು ಅದನ್ನು ಮುಖ್ಯಮಂತ್ರಿಗೆ ಗಮನಕ್ಕೆ ತರ್ತೀನಿ. ಇಲ್ಲ, ಚುನಾವಣೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಸ್ಪರ್ಧೆ ಮಾಡಲ್ಲ. ಶ್ರೀರಾಮ ಸೇನೆ ಸಂಘಟನೆ ರಾಜಕೀಯ ಪಕ್ಷ ಅಲ್ಲ. ಇನ್ನು ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಮಾಡುವುದಿಲ್ಲ. ಆದರೆ ನಾವು BJPಯ ಮೇಲೇ BJPಯ ಎದುರುಗಡೆ ಒಂದು ಡಿಮಾಂಡ್ ಇಟ್ಟಿದ್ದೀವಿ. 25 ಸೀಟನ್ನು ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ, ಹಿಂದೂ ಸಂಘಟಕರಿಗೆ ಕೊಡಬೇಕು ಅಂತನ್ನುವಂಥದ್ದನ್ನು ನಾವು BJPಯವರ ಮೇಲೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಡಿಮಾಂಡನ್ನು ಇಟ್ಟಿದ್ದೀವಿ. ಯಾವ ರೀತಿ ಮಹಿಳಾ ಕ್ಷೇತ್ರದಲ್ಲಿ ಮೀಸಲಾತಿ ಇದೆ, ಇನ್ನು ಹಿಂದುಳಿದವರಿಗೆ ಮೀಸಲಾತಿ ಸೀಟ್ಗಳನ್ನು ಮೀಸಲಾತಿ ಇಡ್ತಾರೆ, ಶಿಕ್ಷಕ ಕ್ಷೇತ್ರ ಇದೆ, ಗ್ರ್ಯಾಜುಯೇಟ್ ಕ್ಷೇತ್ರ ಇದೆ. ಹೀಗೆ ಈ ಕ್ಷೇತ್ರಗಳ ಜೊತೆಗೆ 25 ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಂಘಟಕರಿಗೆ, ಹಿಂದೂ ಹೋರಾಟಗಾರರಿಗೆ
ಮೀಸಲಿಡಬೇಕು ಅಂತನ್ನುವಂಥದ್ದನ್ನು ನಾನು ಆಗ್ರಹ ಮಾಡಿದ್ದೀನಿ. ಕಾರಣ ಹಿಂದೂ ಧ್ವನಿ ಇದರಲ್ಲಿ ವಿಧಾನಸಭೆಯಲ್ಲಿ ಇರಬೇಕು. ಹಿಂದೂಗಳ ಪರವಾಗಿ ನಮ್ಮ ಹಸುಗಳನ್ನು ಹಿಡಿದಂಥವ್ರು ರೌಡಿ ಸೀಟ್ ಹಾಕ್ತಾರೆ. ಲವ್ ಜಿಹಾದ್ ಮಾಡಿದಂಥ ಹಿಂದೂ ಹುಡುಗಿಯರ ರಕ್ಷಣೆಗೆ ಹೋದರೆ ಇವತ್ತು ಗುಂಡಾ ಆ್ಯಕ್ಟ್ ಹಾಕ್ತಾರೆ. ಅದರ ವಿರುದ್ಧ ಧ್ವನಿ ಎತ್ತೋಗೋಸ್ಕರ ನಮ್ಮ ಈ 25 ಹಿಂದೂ MLAಗಳು ಏನೇ ಗೆದ್ದು ಬರ್ತಾರೆ ಅವರು ಆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಾರೆ, ಹಿಂದೂಗಳ ಪರವಾಗಿ ನಿಂತುಕೊಳ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಜಮೀರ್ ಅಹ್ಮದ್ ಏನಾದರೂ ಆದರೆ ಸಡನ್ನಾಗಿ ಹೋಗಿ ಎಲ್ಲರಿಗೂ ಹಂಚೋದು, ಒಳಗಡೆ ಜೈಲಿನಲ್ಲಿ ಅವರಿಗೆಲ್ಲ ಬಿರಿಯಾನಿ ಹಂಚೋದು ಎಲ್ಲ ಹೇಗೆ ಮಾಡ್ತಾನೆ, ಹಾಗೆ ಇವತ್ತು ಯಾವ ಹಿಂದೂ ನಮ್ಮ MLAಗಳು ಮಾಡ್ತಾ ಇಲ್ಲ. ಅದಕ್ಕೆ 25 ಹಿಂದೂ ಕಾರ್ಯಕರ್ತರಿಗೆ ಸೀಟ್ ಕೊಡಬೇಕು ಅಂತನ್ನುವಂಥದ್ದು BJPಯವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೀವು ಕಳೆದ ಚುನಾವಣೆ ಹಿಂದೆನೇ ಮಾಡಿದ್ದೀರಿ, ಅದನ್ನು ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲ, ನಾನು ಕಳೆದ ಚುನಾವಣೆ ಮಾಡಿಲ್ಲ, ಈ ಸಲ ಹೇಳಿದ್ದೆ. ಹಿಂದೂ ಮಹಾಸಭಾದವರು ಹೇಳ್ತಾರೆ ಎಲ್ಲ ಪಕ್ಷಗಳಿಂದ ಸಂಘಟನೆಗಳು ಸೇರಿಕೊಂಡು ಕೇಸರಿ ಪಕ್ಷ ಅಂತ ಮಾಡ್ತೀವಿ ಅಂತ. ಯಾರು ಹೇಳಿದ್ದಾರೆ? ಹಿಂದೂ ಮಹಾಸಭಾ. ಇಲ್ಲ, ಅವ್ರ ಹೇಳಿಕೆ ನನಗೇನು ಗೊತ್ತಿಲ್ಲ. ಆದರೆ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಒಟ್ಟಿಗೆ ಸೇರಿನೇ ಒಂದು ಧ್ವನಿಯಾಗಿ 25 ಸೀಟನ್ನು ಕೊಡಬೇಕು ಅಂತನ್ನುವಂಥದ್ದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮುತಾಲಿಕ್ ಅವರು, ಇವಾಗ ನೀವು ಯಾಕಾಗೋಲ್ಲ ಅಂತನ್ನೋದು ಅವ್ರಿಗೆ ಕೇಳ್ಕೊಳ್ಳಿ. ಆದರೆ ನಾನು ಹೇಳ್ತೀನಿ, ಒಂದು ಪ್ರಖರ ಹಿಂದೂವಾದಿ ಇದ್ದೀನಿ. ನಾನು ಇವತ್ತು ಶ್ರೀರಾಮ್ ಸೇನೆ ಆಗಲಿ ನನ್ನ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಇಲ್ಲ. ಇವರು ಯಾವುದೇ ಹಿಂದುತ್ವಗ ಅಪರಾಧ ತಪ್ಪು ಮಾಡಿದರೆ ಅದನ್ನು ಬಲವಾಗಿ ವಿರೋಧಿಸ್ತೀನಿ. ಸೊ ಇವರಿಗೆ ಇದು ಬೇಡ ಆಗಿದೆ. ನೇರವಾಗಿ ಹೇಳುವಂಥ ವ್ಯಕ್ತಿ, ಹೋರಾಟಗಾರರು, ಇವತ್ತು ಪ್ರಾಮಾಣಿಕರು BJPಗೆ ಬೇಡ ಆಗಿದೆ. ನನ್ನನ್ನು ತಡಿತಾ ಇಲ್ಲ, ಹಿಂದುತ್ವದ ಶಕ್ತಿಯನ್ನು ತಡಿತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಹಿಂದೂ ಸಮಾಜ ರೋಷ ಹೋಗಿದೆ. ಈಗಲೇ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಇನ್ನು ಬರುವಂಥ ಚುನಾವಣೆಯಲ್ಲಿ ಧೂಳಿಪಟ ಆಗಿ ಹೋಗ್ತೀರಿ ಅಂತನ್ನುವಂಥದ್ದು ಹೇಳ್ತೀನಿ. 25 ಸೀಟ್ ಕೊಟ್ಟರೆ ನಿಮಗೆ ಎಷ್ಟು ಸೀಟ್ ಬೇಕು ಹೇಳಿ? 150ಕ್ಕೂ ಹೆಚ್ಚು ಸೀಟ್ ನಾವು ಗೆಲ್ಲಿಸಿ ತೋರಿಸ್ತೀವಿ. 25 ಸೀಟ್ ಹಿಂದೂಗಳಿಗೆ ಕೊಡಿ. ಅದರ ಪರಿಣಾಮ ಹೇಗೆ ಇಡೀ ರಾಜ್ಯದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ನೀವು ಸಾಕಷ್ಟು ರೀತಿಯ ಬಹಳ ಬದನಾಮಾಗಿದ್ದೀರಿ, ಸಾಕಷ್ಟು ರೀತಿಯ ಅವಹೇಳನಕರ ಒಂದು ಪ್ರಸಂಗಗಳ ನಿರ್ಮಾಣ ಆಗಿದ್ದಾವೆ. ಅದನ್ನು ಮೀರಿ ನಿಲ್ಲಬೇಕು ಅಂತಂದರೆ ಇವತ್ತು ಹಿಂದೂಗಳ ರಕ್ಷಣೆಗೋಸ್ಕರ ನಾವೇನು ಇವತ್ತು ಬೇಡಿಕೆಯನ್ನಿಟ್ಟಿದ್ದೀವಿ. ಸೊ ಈ ಪ್ರಖರ ಬೇಡಿಕೆಯ ಹಿನ್ನೆಲೆಯಲ್ಲಿ ಪ್ರಮೋದ್ ಮುತಾಲಿಕನ್ನು ತಡೀತಾ ಇದ್ದಾರೆ. JDSನವರು ತಡೆದ್ರು, ಕಾಂಗ್ರೆಸ್ನವರು ತಡೆದ್ರು, BJPಯವರು ತಡೀತಾ ಇದ್ದಾರೆ. ಎಲ್ಲರಿಗೂ ಮುತಾಲಿಕ್ ಅನ್ನುವಂಥ ಪ್ರಖರ ಪ್ರಾಮಾಣಿಕ ಕಟ್ಟರ್ ಹಿಂದುತ್ವದ ಹೆದರಿಕೆ ಇದೆ. ಇವರಿಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕು, ಹೊಂದಾಣಿಕೆ ಮಾಡಿಕೊಂಡು ಹೊಂದಾಣಿಕೆ ಇದರಲ್ಲಿ ಹೊಂದಾಣಿಕೆ ಇಲ್ಲ. ನಮಗೆ ಹಿಂದುತ್ವ ಅಂದರೆ ನಮ್ಮ ತಾಯಿ, ಹಿಂದುತ್ವ ಅಂದರೆ ನಮ್ಮ ಧರ್ಮ. ಹಿಂದುತ್ವ ಈ ತಾಯಿ ಧರ್ಮದ ವಿಚಾರದಲ್ಲಿ, ದೇಶಭಕ್ತಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನುವಂಥದ್ದು ಆ ನಿಲುವಿನಿಂದ ಇವತ್ತು ನನ್ನನ್ನು ತಡೀತಾ ಇದ್ದಾರೆ. ಗೋವಾ 8 ವರ್ಷ ಆಯ್ತು ಇದೇ BJPಯವರು ನಾನು ಬ್ಯಾನ್ ಮಾಡಿ ಇವತ್ತಿನ ತನಕ ನನಗೆ ಒಳಗಡೆ ಗೋವಾಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಗೋವಾಕ್ಕೆ ನೈಜೇರಿಯನ್ ಬರ್ಬೋದು, ಆಸ್ಟ್ರೇಲಿಯನ್ ಬರ್ಬೋದು, ಅಮೇರಿಕನ್ ಬರ್ಬೋದು, ಇಂಗ್ಲೆಂಡ್ನವನು ಬರ್ಬೋದು. ಪಕ್ಕದ ಕರ್ನಾಟಕದ ಪ್ರಮೋದ್ ಮುತಾಲಿಕ್ ಇವತ್ತು ಅಲ್ಲಿ ಗೋವಾಕ್ಕೆ ಹೋಗಂಗಿಲ್ಲ. ಅಂದರೆ ಇದು ಪರಿಸ್ಥಿತಿ ಇವತ್ತು BJPಯವರು. ಇವರಿಗೆ ಮಾನ ಮರ್ಯಾದೆ, ನಾಚಿಕೆ ಇದೆ. ಹಿಂದುತ್ವದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದರೆ ಇದರ ಬಗ್ಗೆ ಗಮನ ಕೊಡಿ, ಇದನ್ನು ಗಮನಿಸಿ, ಇದನ್ನು ಯೋಚನೆ ಮಾಡಿ. ಇನ್ನೂ ಮೀರಿಲ್ಲ ಅನ್ನುವಂಥದ್ದನ್ನು ನಾನು BJPಯವರಿಗೆ ಹೇಳ್ತೇನೆ.